ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸಲ ನಮ್ಮ ಶಾರ್ಜಾದ ಮಳೆಯನ್ನು ನೀವು ನೋಡಿರ್ತೀರಾ, ಎಷ್ಟು ಜೋರಾಗಿ ಬಂದಿತ್ತು ಅಂತ. ನಾನು ಲಾಸ್ಟ್ ಟೈಮ್ ಇದರ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೋಡಿಲ್ಲ ಅಂತ ಹೇಳುವವರು ಆ ವಿಡಿಯೋನ ನೋಡ್ಬೋದು. ಈ ಮಳೆಗೆ ಒಂದು 90% ಜನರ ಕಾರು, ಅಂದರೆ ಯಾರು ರೋಡಲ್ಲಿ ಇಟ್ಟಿದ್ರು ನೋಡಿ ಗವರ್ಮೆಂಟ್ ಪಾರ್ಕಿಂಗಲ್ಲಿ, ಅವರ ಕಾರು ಆಲ್ಮೋಸ್ಟ್ ಮುಳುಗಿತ್ತು. ಪುಣ್ಯಕ್ಕೆ ನಮ್ಮ ಕಾರ್ ಇಟ್ಟ ಜಾಗ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇದ್ದಿದ್ದರಿಂದ ನಮ್ಮ ಕಾರಿನ ಟೈರ್ ಮಾತ್ರ ಮುಳುಗಿತ್ತು. ಆದರೆ 7-8 ದಿನ ನಾವು ಹೊರಗಡೆನೇ ಹೋಗೇ ಇರಲಿಲ್ಲ, ಮನೆ ಒಳಗಡೆನೇ ಇದ್ವಿ. ಅದರಿಂದ ನಮ್ಮ ಕಾರಿನ ಮೇಲೆ ಹಕ್ಕಿ ಹಿಕ್ಕೆ ಬಿದ್ದು ತುಂಬ ಕಾರ್ ಗಲೀಜಾಗಿತ್ತು. ಅದರಿಂದ ಇದನ್ನು ಕ್ಲೀನ್ ಮಾಡ್ಕೊಂಡು ಬರುವ ಅಂತ ಹೇಳಿ ಸರ್ವಿಸ್ ಸೆಂಟರ್ಗೆ ಬಂದಿದ್ವಿ. ಇಲ್ಲಿ ಇಷ್ಟು ಚಂದ ಮಾಡಿ ಕಾರ್ ತೊಳಿತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಫಾರ್ ದ ಫಸ್ಟ್ ಟೈಮ್ ನೋಡೋದು ಇವ್ರು ಕಾರ್ ತೊಳೆಯೋದನ್ನು. ನನಗೆ ಖುಷಿ ಆಯಿತು. ಈ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ವಿಡಿಯೋ ತೆಗೆದೆ. ಇಲ್ಲಿ ನಮ್ಮ ಕಾರನ್ನು ನಾವೇ ವಾಶ್ ಮಾಡ್ಕೊಳ್ಳುವ ಹಾಗಿಲ್ಲ. ತುಂಬ ಧೂಳಾಗಿದ್ದರೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ಬೋದು, ಇಲ್ಲ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಳ್ಬೋದು. ಕೆಲವರು ವಾಚ್ಮ್ಯಾನ್ ಹತ್ರ ಹೇಳಿ ಅವರ ಕೈಯಲ್ಲಿ ಒದ್ದೆ ಬಟ್ಟೆ ಮಾಡಿ ಒರೆಸ್ತಾರೆ. ಆದರೆ ನೀರು ಹಾಕಿ ಕ್ಲೀನ್ ಮಾಡುವ ಹಾಗೆ ಇಲ್ಲ, ಫೈನ್ ಹಾಕ್ತಾರೆ. ನೀರು ಹಾಕಿ ಕ್ಲೀನ್ ಮಾಡಲೇಬೇಕು ಅಂತ ಇದ್ದವರು ಹೀಗೆ ಸರ್ವಿಸ್ ಸೆಂಟರಿಗೆ ಬಂದು ಕ್ಲೀನ್ ಮಾಡಿಸ್ಕೊಳ್ಬೇಕು. ಶಾಲೆಗೆ ಚಕ್ಕರ್ ಹಾಕಿ ಬಂದಿದ್ದಾನೆ ಶಿವಾಂಶ್ ನಾಯಕ್. ಕ್ಲಾಸ್ ಇಲ್ವಾ ನನಗೆ? ಇಲ್ಲ, ರಜೆ. ಯಾಕೆ? ಅಮ್ಮನಿಗೆ ಹುಷಾರಿಲ್ಲ. ಅಮ್ಮ ಡಾಕ್ಟರಿಗೆ ಹೋದ್ರು. ನಾನು ಇಲ್ಲೇ ಇದ್ದೇನಲ್ಲ. ಹೋದ್ರು. ಅಮ್ಮನಿಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕಿತ್ತು. ಅದಕ್ಕೆ ಒಂದು ಕ್ಲಾಸ್ ಬಂಕ್ ಮಾಡಿ 2 ಕ್ಲಾಸ್ ಬಂದ್ ಮಾಡಿ ಬಂದಿದ್ದು ಮೇಡಮ್ ಹತ್ರ ಇನ್ಫಾರ್ಮ್ ಮಾಡಿದ್ದು. ಸರ್ವಿಸ್ ಸೆಂಟರಲ್ಲಿ ತುಂಬ ಚೆಂದ ಮಾಡಿ ಕಾರ್ ತೊಳಿತಾರೆ. ಒಂದು 15-20 ನಿಮಿಷ ಫಾಸ್ಟಾಗಿ ನೀರು ಹಾಕಿ ಕ್ಲೀನ್ ಮಾಡಿದ್ರು. ಈಗ ಸೋಪ್ ವಾಟರ್, ಅದು ಫುಲ್ ಸೋಪ್ ವಾಟರನ್ನು ಕಾರಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಮಾಲಿನ ಹೊರಗಡೆ ಕೂಡ ಕ್ಲೀನ್ ಮಾಡ್ತಾರೆ, ಆದರೆ ಇಷ್ಟು ಸೋಪ್ ವಾಟರ್ ಹಾಕಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಲ್ಲ. ಇವರು ಒಂದು ತಿಂಗಳಿಗೊಂದ್ಸಲ ಈ ಥರ ಕ್ಲೀನ್ ಮಾಡಿಸ್ತಾರೆ. ಆದರೆ ಇವರು ಆಫೀಸ್ ಹತ್ರ ಮಾಡಿಸೋದ್ರಿಂದ ನಾನು ಇದು ತನಕ ಹೋಗಿರಲಿಲ್ಲ. ಈ ಸಲ ನಮಗೆ ಕಾರಲ್ಲಿ ಕೂತ್ಕೊಳ್ಳಿಕ್ಕೆ ಒಂಥರ ನಾಚಿಕೆ ಆಗ್ತಾ ಇತ್ತು, ಅಷ್ಟೊಂದು ಹಕ್ಕಿ ಹಿಕ್ಕೆ ಇದ್ದಿದ್ದರಿಂದ ನಾವು ಕ್ಲೀನ್ ಮಾಡಲಿಕ್ಕೋಸ್ಕರ ಬಂದ್ವಿ. ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಸ್ನೋ ಬಂದಿತ್ತು. ಇದು ಫಸ್ಟ್ ಟೈಮ್ ನಮ್ಮದು ಕಾರಿಗೆ ಸ್ನೋ ಬಂದಿದೆವಾ? ನಮ್ಮ ಕಾರಿಗೆ ಸ್ನೋ ಬಂದಿದೆ. ಇಲ್ಲೊಂದು ಕಾರ್ ನಿಂತಿದೆ ಅಲ್ಲ, ಈ ಕಾರ್ ಒಳಗಡೆ ಮೋಸ್ಟ್ಲಿ ಫುಲ್ ನೀರು ಹೋಗಿರಬೇಕು. ಅಲ್ಲಿ ಎದುರುಗಡೆ ಡ್ರೈವರ್ ಸೀಟ್ ಕೂಡ ಇರಲಿಲ್ಲ, ಮತ್ತು ಹಿಂದೆಗಡೆದು ಸೀಟ್ ಕೂಡ ತೆಗೆದಿದ್ರು. ಸೈಲೆನ್ಸರಿಂದ ಕೂಡ ನೀರು ಬರ್ತಾ ಇತ್ತು. ಅವರು ರಿವರ್ಸ್ ತೆಗೆದಾಗ ಮೋಸ್ಟ್ಲಿ ಹಿಂದೆ ಸೈಲೆನ್ಸರ್ ಒಳಗಡೆ ಎಲ್ಲ ನೀರು ಹೋಗಿರಬೇಕು. ಇದೇ ಥರ ಇಲ್ಲಿ ತುಂಬ ಕಾರಿದ್ವು. ಪಾಪ ಎಷ್ಟು ಜನರ ಕಾರಿಗೆ ಡ್ಯಾಮೇಜ್ ಆಗಿ ಎಷ್ಟು ಖರ್ಚು ಬಿದ್ದಿದ್ದು ದೇವರಿಗೆ ಗೊತ್ತು. ಕಾರನ್ನು ನೀರಲ್ಲಿ ತೊಳೆದಾದ ನಂತರ ಸೋಪ್ ವಾಟರ್ ಹಾಕಿ ಫುಲ್ ಕಾರನ್ನು ತಿಕ್ತಾರೆ. ಅದಾದ ನಂತರ ಈ ಥರ ಫಾಸ್ಟ್ ನೀರು ಬಿಟ್ಟು ಕಾರನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಒಮ್ಮೆ ನೋಡುವಾಗ ಹೊಸ ಕಾರೇನೋ ಅಂತ ಅನಿಸ್ಬೇಕು. ಅಲ್ಲಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗಿ ಯಾರಾದರೂ ಹಿಂದೆ ರಿವರ್ಸ್ ಬರುವಾಗ ಹೋಗುವಾಗ ಎಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿದ್ದು ಕಲೆ ಎಲ್ಲ ಇದೆ. ಅದು ಬಿಟ್ಟರೆ ಹೊಸ ಕಾರ್ ಥರನೇ ಕಾಣ್ತಾ ಇತ್ತು. అని ಕಾರ್ ತೊಳೆದಾದ ನಂತರ ಆ ನೀರಿನ ಪಶೆ ಎಲ್ಲ ಹೋಗಲಿಕ್ಕೆ ಒಂದ್ಸಲ ಕ್ಲೀನ್ ಮಾಡಿ ತೊಳಿತಾರೆ. ಫಸ್ಟಿಗೆ ಅವರು ಗಾಳಿ ಬಿಟ್ಟು ಅದರದ್ದು ಸೈಡಿಗೆಲ್ಲ ಅದರದ್ದು ನೀರಿದ್ದು ಇದೆಲ್ಲ ಹೊರಗಡೆ ಬರುವಾಗೆ ಮಾಡ್ತಾರೆ. ಆಮೇಲೆ ಒಂದು ಬಟ್ಟೆಯಲ್ಲಿ ಅದನ್ನು ಚೆಂದ ಮಾಡಿ ಒರೆಸ್ತಾರೆ. ಕಾರಿನ ಒಳಗಡೆ ಎಲ್ಲ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ತಾರೆ. ಟೋಟಲಿ ನನಗೆ 25 ದಿರಮ್ಸ್ ವರ್ತ್ ಅಂತ ಅನಿಸ್ತು. ಇಷ್ಟು ಕ್ಲೀನ್ ಮಾಡಿದ್ದಕ್ಕೆ ಇವರು 25 ದಿರಮ್ಸ್ ಚಾರ್ಜ್ ಮಾಡ್ತಾರೆ.
नमस्कार ಎಲ್ಲರಿಗೂ ಅನು ಬೂಕ್ ತಂಗುಪ್ರ ಬೂಕೆಲ್ಲ ಮನಂಗ್ ಲಗ್ಗಾಡಲವ ಸಂಕುರ ಬುಗ್ಗೆಲ್ಲ ನಾನು ಲಗ್ಗೆ ಪಟೇಲ್ದವ. ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಮ್ ರಾಮ್.